ರೈಟ್, ನಮ್ಮ ಫಸ್ಟ್ ಕಾಲರ್ ಶಂಭುಲಿಂಗ ಕರೆ ಮಾಡಿದ್ದಾರೆ. ಶಂಭುಲಿಂಗ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಿ? ನಿಜಕ್ಕೂ ಕೂಡ ಬಹಳ ಗೊಂದಲ, ಕಷ್ಟದ ಪರಿಸ್ಥಿತಿ. ಈ ಪರಿಸ್ಥಿತಿಯನ್ನ ನಿಭಾಯಿಸೋದು ಹೇಗೆ? ನಿಮ್ಮ ಸಜೆಷನ್ ಏನು? ನಾ ಎರಡೇ ಹೇಳ್ತೀನಿ ಮೇಡಮ್, ಕರೆಕ್ಟ್ ಆಗಿ ಹೇಳ್ತೀನಿ. ಇದ್ರ ಬಗ್ಗೆ ಕೇಂದ್ರದ ಸೂತ್ರಧಾರಿ ಇದೆ. ಈ ಕಡೆ ಮಗುವನ್ನು ಚೂಟ್ ಬಿಡ್ತಾರೆ, ತೊಟ್ಲು ತೂಗ್ತಾವೆ, ಇಬ್ರಿಗೂನು ಜಗಳ ಮಾಡೋ ಪರಿಸ್ಥಿತಿ ತಂದಿಟ್ಟವ್ರೆ. ಯಾಕಂದ್ರೆ ಅವ್ರಗ ಇವ್ರನ್ನ ಕಂಡ್ರೆ ಆಗಲ್ಲ, ಆ ಕಡೆ ಅವ್ರನ್ನ ಕಂಡ್ರೆ ಆಗಲ್ಲ. ಅದ್ ನಿಂಕ ಇವ್ರು ಏನ್ ಮಾಡ್ಯವ್ರೆ, ಆ ಕಡೆ ಅವ್ರ ಕೈಯಲ್ಲೇ ಇದಾರೆ ನೋಡಿ, ಸಂಸದರೆಲ್ಲ ಅವ್ರನ್ನೆಲ್ಲ ಎತ್ಕಟ್ಟೆ ಅವ್ರ ಮೇಲೆ ಫೋನ್ ಮಾಡಿಸಿ ಅವ್ರ ಕಡೆ ಇದ್ ಮಾಡ್ಸಿದಾರೆ ಅಷ್ಟೇ. ಯಾರಿಗ್ ಲಾಭ ಆಗುತ್ತೆ ಇದರಿಂದ? ಇದು ಅವ್ರಿಗೆ ಆಗೋದು. ಯಾಕಂದ್ರೆ ಅವ್ರಿಗ ಚೆನ್ನಾಗ್ ಗೊತ್ತಿದೆ, ಈಗ ನೆಕ್ಸ್ಟ್ ಬರ್ಬೇಕಾದ್ರೆ ಇವ್ರನ್ನ ಸ್ವಲ್ಪ ತುಳಿದು ನಾವು ಮೇಲೆ ಬರ್ಬೋದು ಅನ್ನೋದು. ಇದು ಪಕ್ಕ ಅವರೇ ಅಲ್ಲಿ ಮಗುನ್ ಚೂಟ್ಬಿಟ್ಟವ್ರೆ. ಚೂಟ್ಬಿಟ್ಟು ಆದೇಶ ನೀವು ಹಿಂಗ್ ಕೊಡ್ರಿ, ನಾವು ಬೇಕಾದ್ರೆ ನೋಡ್ಕೊಂತೀವಿ, ಅಲ್ಲೆಲ್ಲ ಗಲಭೆ ಮಾಡ್ತೀವಿ ಎರಡೂ ರಾಜ್ಯಗಳಲ್ಲಿ. ಯಾಕಂದ್ರೆ ನಿಮ್ಗೆ ಹಿಂದೆ ಗೊತ್ತಿದೆ, ಇವರು ಯಾರು ನಮ್ಮ ಡಿ ಕೆ ಸುರೇಶ್ ಅವರು ದಕ್ಷಿಣ ಭಾರತನೇ ಸಪರೇಟ್ ಮಾಡ್ರಿ ಅಂದ್ಬಿಟ್ಟು ಹೇಳಿರೋದು. ಇವ್ರು ನಾವು 2, 3, 4 ರಾಜ್ಯಗಳು ಇವಾಗ ಇದಾಗ್ಬಿಟ್ಟ, ಒಂದಾಗ್ಬಿಟ್ಟು ಸ್ವಲ್ಪ ಒಂದಾಗ್ತದೇವೆ. ವಿಚಾರ ಏನಪ್ಪಾ ಅಂತಂದ್ರೆ, ಈ ಹಿಂದೆ ಬಿಜೆಪಿ ಸರ್ಕಾರ ಇರುವಂತಹ ಸಂದರ್ಭದಲ್ಲೂ ಕೂಡ ನಾವು ನೀರು ಹರಿಸುವಂತಹ ಸಂದರ್ಭ ಬಂದಿತ್ತು. ಅವಾಗ ಯಾರು ಹಾಗಾದ್ರೆ ಚೂಡ್ತಾ ಇದಾರೆ, ತೊಟ್ಲು ತಿಂತಾ ಇದಾರೆ ಅನ್ನೋ ಪ್ರಶ್ನೆ. ಧನ್ಯವಾದ ಶಂಭುಲಿಂಗ ಅವರೇ ಕರೆ ಮಾಡಿ ಮಾತಾಡಿದಕ್ಕೆ. ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಮಂಡ್ಯದಿಂದ ರೋಮೇಶ್ ಅವರು. ರೋಮೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಈಗ ಕರ್ನಾಟಕ ಸರ್ಕಾರ ಎಲ್ಲೋ ಒಂದ್ ಕಡೆ ವಾದ ಮಂಡಿಸುವಲ್ಲಿ, ಸಮರ್ಥವಾಗಿ ಮಂಡಿಸುವಲ್ಲಿ ವಿಫಲ ಆಯ್ತು ಅನ್ನುವಂತ ಪ್ರಶ್ನೆ. ಹೌದೌದು ಸರ್, ನೀವು ಕೂಡ ಮಂಡ್ಯ ಭಾಗದವರೇ, ಅಲ್ಲಿನ ವಸ್ತುಸ್ಥಿತಿ ಏನಿದೆ ಅಂತ ನಿಮಗೆ ಬಹಳ ಸ್ಪಷ್ಟವಾಗಿ ತಿಳಿದಿರುತ್ತೆ, ಏನ್ ಹೇಳ್ತೀರಾ? ಸರ್, ಪ್ರತಿ ಸಾರಿನೂ ನಮ್ ಕರ್ನಾಟಕಕ್ಕೆ ಅನ್ಯಾಯವೇ ಆಗ್ತಾ ಇದೆ ಹೊರತು ನ್ಯಾಯ ಸಿಗ್ತಾ ಇಲ್ಲ. ಯಾಕೆಂದ್ರೆ CWMA ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನಮ್ ಕರ್ನಾಟಕದಿಂದ ಯಾರು ಪ್ರತಿನಿಧಿಸ್ತಾ ಇಲ್ವಾ, ಹೇಗೆ ಏನು, ಬರೀ ತಮಿಳುನಾಡು ಕಡೆಗೆ ಪರವಾಗಿ ಮಾತಾಡ್ತಾ ಇದಾರಲ್ಲ. ಅವರಿಗೆ ನಮ್ಮಲ್ಲಿ ನೀರಿಲ್ಲ ಅಂದ್ರೂ ಕೂಡ ಬಿಡಿ ಅಂತ ಹೇಳ್ತಾ ಇದಾರೆ. ಅಂದ್ರೆ ಅವರಿಗೆ ಒಂದು ಮಾನವೀಯತೆನೇ ಇಲ್ವಾ ಅಂತಂದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ನಾವು ಕುಡಿಲಿಕ್ಕೆ, ಬೆಳೆ ಬೆಳಿಲಿಕ್ಕಲ್ಲ, ಅಟ್ಲೀಸ್ಟ್ ಕುಡಿಲಿಕ್ಕೆ ನೀರ್ ಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ. ಅವ್ರು ಬೆಳೆ ಬೆಳಿಲಿಕ್ಕೆ ನೀರ್ಗೆ ಇದು ಮಾಡ್ತಾ ಇದಾರೆ. ನಾವು ಇಲ್ಲಿಂದ ಹೋಗ್ತಕ್ಕಂಥ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ, ಡ್ಯಾಮ್ ತುಂಬಿ. ನಮ್ಮಲ್ಲಿ ಇರೋ ನೀರು ಉಳಿಸ್ಕೊಳ್ಳಕ್ಕೆ ಒದ್ದಾಡ್ತಾ ಇದೀವಿ ನಾವು. ಓಕೆ, ಥ್ಯಾಂಕ್ ಯು ರೂಪೇಶ್ ಅವರೇ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ.